ಈ ನಾಟಕ ಎಂಕಡ್ ಗೌಡ್ ಗೌಡ್ ಕರ್ತಾಯ್ ಕಾಡಲಿರುವುದು ನೂರಾರು ಹುಲಿ. ಈ ನಾಡಿನಲ್ಲಿರುವುದು ಇದೇ ಎಂಕಡ್ ಗೌಡನ ಹುಲಿ. ರೇವಣ ಸಿದ್ಧನ ಹೆಂಡತಿ ರೇವತಿ ಮಣ್ಣಿನ ಮಕ್ಕಳು ಮಣ್ಣಿನಲ್ಲಿ ಸುಡುಗಾಡು ಸೇರಿದ ರೈತನ ಮಕ್ಕಳು. ಈ ಅಂಕಣಗೌಡನಲ್ಲಿ ಲೆಕ್ಕ ತೊಯ್ದಿದೆ. ಸ್ವಚ್ಛದಿಂದ ಬಲಗುತ್ತಿರುವ ನಿಮ್ಮನ್ನು ಇದೇ ನನ್ನ ಅರಮನೆ ಕಂಬಕ್ಕೆ ಕಟ್ಟಿ ಹಾಕಿ ಸಿಕ್ಕಂತೆ ಹಣ ಉಸಿಲಿ ಮಾಡಲಿಲ್ಲ ಅಂದರೆ ನನ್ನ ಹೆಸರು ಹೊರಟರಿಗೆ ಹೊರಟ ವೇರಿ ಡೇಂಜರ್ ಮಾಡೋಣ ಅಲ್ಲ. ಚತುರರು ನಾವಾಗಿ ಈ ಬೆಳಗಾವಿ ಜಿಲ್ಲೆಯನ್ನು ನಮ್ಮ ಕಪಿ ಮುಸ್ತಲ್ಲಿ ಹಿಡಿದುಕೊಂಡು ನಾವು ಹೇಳಿದಂತೆ ಕೇಳುವಾಗೆ ಮಾಡಬೇಕು. ಈ ಬಡ ಬಿಕಾರಿಗಳು ಇದಕ್ಕೆ ಯಾವನಾದರೂ ಅಡ್ಡ ಬಂದರೆ ಇದೇ ನಮ್ಮ ಅರಮನೆಯಲ್ಲಿ ಕಂಬಕ್ಕೆ ಕಟ್ಟಿ ಅವರ ಮೈ ಚರ್ಮ ಸುಲಿಯುವುದು. ಈ ಜೋಡಿ ಹುಲಿ ಅಣ್ಣ ತಮ್ಮನ ದರ್ಬಾರ. ನಮ್ಮ ಎದುರಿಗೆ ಯಾರೂ ನಿಲ್ಲವರೆಂದು ಚಿಂತಿಸಿರೋಣ. ಆದರೆ ನಮ್ಮ ಜೊತೆನೇ ಇತ್ತು ನಮ್ಮ ಬೆನ್ನಿಗೆ ಚೂರಿ ಹಾಕ್ತಾರೆ ಎಂದು ಮಾತ್ರ ಮರಿಬೇಡ. ರೈತನ ರಾಷ್ಟ್ರದ ಬೆನ್ನಲ್ಲಿ ಬೆಂದ ಸರ್ಕಾರ ಈ ರೈತರನ್ನು ಕೀಳಾಗಿ ಕಾಣುತ್ತಿರುವಾಗ ನಾವೇಕೆ ಅವರನ್ನು ಒಬ್ಬರಿಗೆ ಮೇಲೆ ಕುಳಿಸಬೇಕು? ಹೆಜ್ಜೆ ಹೆಜ್ಜೆಗೂ ಕೊಡ್ತಿರುವ ಹಿಂಸೆಯನ್ನು ತಾಳದೆ ತಮ್ಮ ಸರ್ವಾಸ್ತನ್ನು ಮಾರಿ ಈ ಕೊಲ್ಲಿ ಊರನ್ನ
ತಲೆ ತಗೋದನ್ನ ತಲೆ ತಗುವುದು ಅಣ್ಣನಿಗೆ ತಕ್ಕಂತ ಮಾತ್ರ ನೀನು ಪ್ರತಾಪ ನೀನು ನೋಡು ಪ್ರತಾಪ್ ಈ ನಿನ್ನ ಅಣ್ಣ ದಣಿ ಎಣಿಸಿಕೊಳ್ಳಬೇಕಾದರೆ ಸತ್ತ ಸಾದರ ಮಾಡೋದು ಕೊಲೆ ಮಾಡಿ ಅವನ ಕೈ ಕೆಲಸ ಮಾಡುವ ನಾನು 10 ಊರಲ್ಲಿ ಅಧಿಕಾರ ವಹಿಸಿಕೊಂಡೆ ಇನ್ನು ಈ ರೈತರನ್ನು ಜೀವಂತವಾಗಿ ಬಿಡ್ತೀನ ಸಾಲದ ಮೇಲೆ ಸಾಲವನ್ನು ಹೊಡಿಸಿ ಸರಿಗೆ ಸುಡುಗಾಡಿಗೆ ಕಳಿಸಿಬಿಡ್ತೀನ ಈ ನನ್ನ ಮಕ್ಕಳನ್ನು ಸೇರಬೇಕನ್ನ ಹುಡುಗನ ಸೇರಲೇಬೇಕು ನಾನು ನೀನು ಕೊಡ್ತಿರುವ ಧರ್ಮ ಬೇಕು ಇವರ ಮನತನದವರೆಗೂ ಮರೆಯುವಂತಾಗಬಾರದ ಮುಂದೆ ಇವರಿಗೆ ಹೊರತಕ್ಕಂತ ಮಕ್ಕಳು ಕೂಡ ನನ್ನ ನಿನ್ನ ನೋಡಿದರೆ ತಲೆ ತಗ್ಗಿಸಿ ಹೋಗಬೇಕು ವಿನಃ ನನ್ನ ನಿನ್ನ ನೋಡಿದರೆ ಈ ಮಕ್ಕಳು ತಲೆ ಎತ್ತಿ ಹೋಗಬಾರದು ತಲೆ ತಲೆಯನ್ನು ಎತ್ತಲೆ ಬಂದವರ ತಲೆಯನ್ನು ಕತ್ತರಿಸಿ ಹಾಕಿ ಹೆಣದ ರಾಶಿನ ಬೆಟ್ಟದ ಒತ್ತಲ ನಿಂತಿರೋಣ ಈ ಅಂಕಣಗೌಡ ನೋಡು ಪ್ರತಾಪ್ ನಾವು ಕೇಳಿದಷ್ಟು ಹಣ ತಂದ ಕೂಡ ಜಿ ಜನರ ಮಧ್ಯೆ ಈ 4 ಜನ ಬಾಯಿಗೆ ಬಂದಂತೆ ಬಂದಿದ್ರಂತೆ ಅದಕ್ಕೆ ಇವರಿಗೆ ಚಿತ್ರಿಸಿಕೊಂಡು ಸಾಯಿಸಿಬಿಡ ಈ ಮಕ್ಕಳನ್ನು ಅವನು ಈ ಊರಲ್ಲಿ ಬಂದು ಬಿಡಿಸ್ಕೊಳ್ತಾನ ನಾನು ನೋಡ್ತೀನಿ ಬ್ಯಾಡ್ರಿ ಅಪ್ಪ ಬ್ಯಾಡ್ರಿ ದೇನ್ಯಾರ ಈ ನಮ್ಮತ್ತ ರೈತರಿಗೆ ತಮ್ಮ ಸಂಸಾರನ ನೀಗಿಸ್ಕೊಂಡ್ ಹೋದತ್ತ ಕಾಲ ಬಂದೈತ್ರಿ ಅತ್ತಾದ್ರಾಗ ನೀವು ಆ ಕಾನೂನು ಈ ಕಾನೂನು ಅಂತೇಳಿ ರೈತರ ರಕ್ತ ಸಿಕ್ಳಿಗೈತಿ ಗಿರಾಕ್ ಹೋಗ್ಬೇಡ್ರಿ ಅಪ್ಪ ದೇನ್ಯಾರ ನಿಮ್ ಕೈ ಮುಗಿದು ಕೇಳ್ಕೊತೀನಿ ರೀ ದೇನ್ಯಾರ ಇದು ಅಣ್ಣ ತಮ್ಮ ಮಾಡಿದ ಕೇಳಿದಷ್ಟು ಹಣ ಕೊಡಬೇಕು ಒಂದು ಇಲ್ಲ ನಿಮ್ಮ ಸರ್ವಷ್ಟನ್ನು ಬರೆದು ಕೊಡಬೇಕು ಒಂದು ಅದನ್ನೆಲ್ಲ ಬಿಟ್ಟು ಈ ಅಣ್ಣ ತಮ್ಮನ ಎದುರಿಗೆ ನಿಂತು ಅಹಂಕಾರದಿಂದ ಮಾತನಾಡುವನೇ ಮಾತಾಡಿ ನಿನ್ನನ್ನು ಸಾಯಿಸೇ ಬಿಡ್ತಾನೆ ಪ್ರತಾಪ ಈ ದೇಶಕ್ಕೆ ಅನ್ನ ಹಾಕು ರೈತರ ಮೇಲೆ ಇನ್ನೊಂದು ಸಾರಿ ಕೈ ಹಾಕ್ತಿದ್ದಾದ್ರೆ ಆ ನಿನ್ನ ಕೈಯನ್ನು ಕತ್ತರಿಸಿ ಹಾಕಿಬಿಡುತ್ತಲ್ಲೇ ಏ ರುದ್ರ ರುದ್ರ ಏ ರುದ್ರ ನೀನೇ ಇಲ್ಲಿಗೆ ಬಂದೆ ಸುಮ್ಮನೆ ಹೊರಟೋಗ ಇಲ್ಲ ಅಂದ್ರೆ ಇವರಿಗಿಂತ ಮುಂಚೆ ನಿನ್ನ ನಾನು ನೋಡಬೇಕಾಯ್ತು ಈ ಊರಿನ ಜನ ಈ ರುದ್ರನ ಹೆಣ ಉರುಳಿದ್ರು ಚಿಂತಿಲ್ಲ ನಿಮ್ಮಲ್ಲೇ ಇರ್ತಕ್ಕಂತ ಮದ ಏರಿ
ಮಾಡಿದ ಮದ್ದವನಿಯನ್ನು ಹೊಡೆದು ಓಡಿಸಿ ಪರರಾಷ್ಟ್ರವನ್ನು ಹೊಡೆದು ಅಹಂಕಾರದ ಮಾತನಾಡುತ್ತಿರುವ ನಿಮ್ಮ ಗೌರವ ಅನ್ನೋದು ಮುರಿದು ಈ ನಿಮ್ಮ ಕಪಿ ಮುಟ್ಟಿಯಲ್ಲಿ ಸಿಕ್ಕು ಈ ರೈತರು ರಾಕ್ಷಸನ ಹಕ್ಕಿನ ರಾಕ್ಷಸ ಕಂಡ ಅದು ನಿಮ್ಮಪ್ಪನಿಂದ ಸಾಧ್ಯವಿಲ್ಲ. ನಾವೇನು ಅನ್ನ ತಮ್ಮ ಕೈಯಲ್ಲಿ ಬಳೆ ತೊಟ್ಟಿಲ್ಲ. ಏ ಮಗನ ರುದ್ರ, ನಿನ್ನಲ್ಲಿ ಧೈರ್ಯ ಇದ್ದರೆ ಈ ಪ್ರತಾಪ್ ಸಂಬಳ ಯಾದವರಿಗದ, ನಿನ್ನಲ್ಲಿ ಧೈರ್ಯ ಎಳೆದಿದ್ದರೆ ಈ ಪ್ರತಾಪ್ ಸಂಬಳ ಯಾದವರಿಗೆ ಬಡ ತಟ್ಟಿ ಬಾ. ಅದನ್ನೆಲ್ಲ ಬಿಟ್ಟು ಪರರ ಚಿಂತೆ ಮಾಡಿ ಚಿಂತೆ ಹೇರಿ ಹೋಗಬೇಡ. ಈ ಹುಲಿ ಅಂತ ಅನ್ನ ತಮ್ಮನ ಕೈಯಲ್ಲಿ ಪ್ರತಾಪ ನಿಮ್ಮಂತ ಯಮದೂತರನ್ನು ತೆರುಮುರು ಮಾಡಿ ಆ ರೈತರ ಕೊಳಿ ಕಟ್ಟಿಯ ಜಗ್ಗುವ ಸರಪಳಿನು ಮರ ನಿಮ್ಮ ಕೊಳಿ ಕಟ್ಟಿಯ ಸುತ್ತಾಗಲು ಶಬ್ದವಾಗಿ ಬಂದಿದ್ದಾನೆ. ಏ ರುದ್ರ, ಏ ರುದ್ರ ಮಗನೇ, ನಿಂದು ಅತಿ ಹೆಚ್ಚಾಯ್ತು ಮಗನೇ, ನಿಂದು ಅತಿ ಹೆಚ್ಚಾಯ್ತು. ಇನ್ನೊಂದು ಮಾತು ಹೇಳಿದ್ರೆ ಚಾಡಿಸಿ ಹೋಗ್ತೀನಿ ಮಗನೇ. ಏನು ಏನು ಬಡವ 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 ಹೋಗ್ತಾನಂತ ಸುಮ್ಮನೆ ಕೈ ಬಿಟ್ರೆ ಪ್ರತಾಪ್ ಕಟ್ಟಿ ಹಾಕು ಈ ಮಗನನ್ನ. ಅದೇನ್ ಕಿತ್ಕೊಂಡಕ್ಕಣ ಕಿತ್ಕೊಂಡೋಗ್ಬಿಡ್ಲಿ. ಲೇ ರುದ್ರ, ಈಗ ಹಾರಾಡು. ಈಗ ಹಾರಾಡಿದರೆ ನಿನ್ನ ಕೈ ತೆಗಲ್ಲ, ನಿನ್ನ ಕಾಲ್ ತೆಗಲ್ಲ. ಹರ ಹರ ಎಂದು ನಿನ್ನ ತಲೆ ಮಾತ್ರ ತೆಗಿತಾನೆ. ಹಲೋ 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 ಲೇ ಪ್ರತಾಪ, ನನ್ನನ್ನು ಕಟ್ಟಿ ಹಾಕಿದೆ ಅಂದ ತಪ್ಪಿನಿಂದ ಮಾತನಾಡಬಾರಲ್ಲ ಮಗನೇ. ನಿಮ್ಮಂತ ದುಷ್ಟರ ಇರತ್ತ ಹೋರಾಟ ಮಾಡಕ ಆ ನನ್ನ ಜೀವದ ಗೆಳೆಯರನ್ನ ಬಂದೇ ಬರ್ತಾನಲ್ಲೇ. ಯಾರು ಬರ್ತಾರ ಓದ್ತವ ರುದ್ರನ? ರಾಯಣ್ಣ ಬರಾಕೈತಾನ. ನೀವು ಹಲ್ಲಕ್ಕ ಯಾರು ಮಾಡುದು ಧೂಳು ಪುಟ ಮಾಡಕ ನಿಮ್ಮ ಮನೆಯೊಳಗ ಬಂದ ನಿಮ್ಮ ಎದುರಿಗೆ ಸಟ್ಟು ಹೊಡೆದು ನಿಲ್ಲುತ್ತಾನೆ. ಏ ತಮ್ಮ ರುದ್ರಣ್ಣ, ಈ ವಿಷಯ ಅವಿಗೆ ಯಾರು ಹೇಳಿದ್ರು ಓ ತಮ್ಮ ರಾಯಣ್ಣಗ? ನಾನ ಹೇಳಿನ ಕೊಲಕ್ಕರ್ರಿ, ನಾನ ಹೇಳಿನ 1ಕ್ಕೆ 9 ಹಚ್ಚ ಲೆಕ್ಕ ಹೇಳೋದು ಮೊದಲ ನೆಂದಾಯ್ತಲೇ. ಸುಳ್ಳು ಲೆಕ್ಕ ತಿಂದ ಪಕ್ಕ ಬಲಿಸ್ಕೊಂಡ ಈ ನನ್ನ ಮಕ್ಕಳ ಗೌಡವದ ಆಮೇಲೆ ಐತ್ಯ. ಏ ತಮ್ಮ ರುದ್ರಣ್ಣ, ನಿನ್ನ ಕೈ ಮುಗಿದ್ರಪ್ಪ, ಇವ ನಿನ್ನ ಕಾಲ ತಿಳ್ಕೊಂಡ. ಆ ರಾಯಣ್ಣ ಮಣಿ ಬರಕತ್ತ ಮುಂಚೆ ಇವ್ರ ಕರ್ಕೊಂಡು ಹೋಗ್ಬಿಡಪ್ಪ. ನಮ್ಮ ಗೌಡ್ರಿಗೆ ಏನಾರ ತಿಳಿಸಿ ಹೇಳ್ತಾನ. ಗೌಡ್ರ ಬರ್ರಿ ಇಲ್ರಿ, ಆ ರಾಯಣ್ಣ ಬಂದ್ರ ಎಲ್ಲ ಎಡವಟ್ ಹಾಕತ್ರಿ. ರೈತರನ್ನ ಬೆಟ್ಟು ಕಳಿಸಿ ಬಿಡ್ರಿ ಅಪ್ಪ. ರಾಯ 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 ಏ ಕುಲಕರ್ಣಿ, ಆ ರಾಯಗನ ಕೊಂಬೈತಾರಲ್ಲೇ ಕೊಂಬೈತಾರಣ. ಈ ಎಂಕಡ್ಗೌಡನ ಮನೆಗೆ ಬರೋದಕ್ಕಿಂತ ಮುಂಚೆ ಆ ರಾಯನ ದೇಹವನ್ನು ಸುಟ್ಟು ಭಸ್ಮ ಮಾಡಿ ಹುಡುಕಾಡಿದ್ರು ಸರ ಬೂದಿ ಸತ ಸಿಕ್ಕಿರಬಾರ್ದು ಈ ಊರ ಜನರಿಗೆ. ಆ ರೀತಿ ಮಾಡ್ತೀನಿ ಕುಲಕರ್ಣಿ, ಆ ರೀತಿ ಮಾಡ್ತೀನಿ. ಆಡ್ರಿ ಅಪ್ಪ ಗೌಡ್ರ, ನನ್ನ ಮಾತು ಕೇಳ್ರಿ. ಅವನ ಬಗ್ಗೆ ನಿಮಗೆ ಗೊತ್ತಲ್ರಿ, ಕೇಳ್ರಿ. ತೆಂಗಳಿ ಅಂದ ನಮ್ಮ ಮಡ್ಡಿ ಮೇಲೆ ಬರಮೋದನ್ರಲ್ಲ, ದಿನಾಲು ಹೋಗಿ ಬೆಣಸ್ಬಡ್ಡಿ ಎಮ್ಮೆಸಲು ಕುಡ್ದು ಬಂದ ನಮ್ಮ ಅಕ್ಕಂದು ನ್ಯಾಯ ಮಾಡ್ತಿದ್ರಿ ಮನ್ಯಾಗ. ಈ ಊರ್ ಜನ ಹೇಳ್ರು ಕೇಳಕ್ಕಿಲ್ರಿ ಅಪ್ಪ.
ಒಂದಿನ ಹೋಗಿ ರಾಯನ ಕೊಡಬಾರ್ದು ಕೊಟ್ರ ಆ ಹೋಗಿ ಚಂದ್ರ ಸಾಹೇಬ್ರ ದವಾಖಾನೆಗೆ ಅಡ್ಮಿಟ್ ಆಗ್ಯಾನ್ರಿ 3 ತಿಂಗಳಾತ್ ಮನಿಗೆ ಬಂದಿಲ್ರಿ ಅಪ್ಪ ಮನಿಗೆ ಬಂದಿಲ್ರಿ ಅದಕ್ಕ ಇವ್ರ ವಿಷಯ ಬಿಟ್ಟು ಬಿಡ್ರಿ ಅಪ್ಪ ಬ್ಯಾಡ್ರಿ ಅವನು ಹೊಡ್ತಾ ತಿನ್ನೋದು ಒಂದ ನಾವು ಸಾತ್ ಹೋಗುದು ಒಂದಾರಿ ಅಪ್ಪ ಮಗಳ ಹೇಳಿತನದಿಂದ ಮಾತನಾಡಿ ಭಯದ ಬೀಜನು ಬೆತ್ತಲು ಬರಬೇಡ ಈ ಅಣ್ಣ ತಮ್ಮನ ಧೈರ್ಯದಲ್ಲಿ ಆ ಬಿಕಾರಿ ರಾಯ ಅಷ್ಟೇ ಅಲ್ಲ ಹಿಂದೆ ದ್ವಾಪಾರ ಯುಗದ ಭೀಮನಂತ ಶಕ್ತಿವಂತ ಬಂದರು ಅವರನ್ನು ಸೇರಿ ರಕ್ತ ಕುಡಿಯುವ ವೀರರು ನಾವು ಅಂದಾಗ ಈ ಅಣ್ಣ ತಮ್ಮನ ದೌರ್ಜನ್ಯದ ಮುಂದೆ ಆ ಬಂಡರಾಯನ ಅರ್ಭಟ ಎಲ್ಲಿ ಮುಟ್ಟಬೇಕು ನಮಸ್ಕಾರ ಧನವಂತ ಧನಿಕರಿಗೆ. ಬಾ ರಾಯ ಬಾ ನಾನು ನಿನ್ನ ದಾರಿನ ಕಾಯ್ತಿದ್ದೆ ರಾಯ ನಾನು ನಿನ್ನ ದಾರಿನ ಕಾಯ್ತಾ ಇದ್ದೆ ಸಂಗುಳ ರಾಯ ಅಂತ ಕಾಟಿಗೆ ಕಡಾರಿ ಹಿಡಿದುಕೊಂಡು ಬರ್ತಂತ ನಾನು ತಿಳಿದುಕೊಂಡ್ರೆ ಇದೇನು ಕೂರಿಗಾರನಾಗ ಕೋಟಿ ಹಿಡಿದು ಬಂದಿದೆಯಲ್ಲ ಏಕೆ ಈ ದಣಿವಾಡಿನ ಕಟ್ಟಿಗೆ ಹಿಡಿದು ಮಾತನಾಡೋದಕ್ಕೆ ಭಯ ಬಂತ ಭಯ ಲೇ ವೆಂಕಟಗೌಡ ನಿನ್ನೊಡನೆ ಕಟ್ಟಿಗೆ ಹಿಡಿದು ಬತ್ತಳಿಕೆ ಬಿಟ್ಟು ಯುದ್ಧ ಮಾಡೋದಕ್ಕೆ ನೀನೇನು ದೊಡ್ಡ ಮಹಾಪರಾಕ್ರಮಿ ಏನು 3 ಲೋಕದ ಕಂಡ ಅರ್ಜುನನೂ ಅಲ್ಲ ಪುಂಡ ಪುರಾರಿನೂ ಅಲ್ಲ ಹಿಂದೆ ದುಷ್ಟ ಬ್ರಿಟಿಷರನ್ನು ಸಂಹಾರ ಮಾಡೋದಕ್ಕೆ ನಮ್ಮಣ್ಣ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಉಪಯೋಗ ಮಾಡಿದ್ದು ಆ ಕಟ್ಗ ಇಂದು ರೈತರು ಉಂಡು ಬಿಟ್ಟಿರುವ ತಾಟನ್ನು ಲೆಕ್ಕೆ ಈ ರೈತರ ಮೇಲೆ ಕೈ ಮಾಡುತ್ತಿರುವ ನಿನ್ನಂತ ದುಷ್ಟರ ವಿರುದ್ಧ ಹೋರಾಟ ಮಾಡುವುದಕ್ಕೆ ಈ ಕಲಿಯುಗದ ರಾಯಣ್ಣ ಹಿಡಿದಿರುವುದೇ ಈ ಹರಿತವಾದ ಕೊಡ್ಲಿ ಹರಿತವಾದ ಕೊಡಲಿ ರಾಯ ಕೈಯಲ್ಲಿ ಹರಿತವಾದ ಕೊಡಲಿ ಅಂತ ಮಾತ್ರಕ್ಕೆ ನೀನು ಹೇಳು ಮಹಾಭಂಡ ಪರಶುರಾಮ ಗೊತ್ತು ಗುರಿ ಇಲ್ಲದೆ ಈ ಜನರ ಪರ ವಹಿಸಿ ಬಂದಲ್ಲ ನೀನೇನು ಈ ರೈತ ಸಂಘದ ಅಧ್ಯಕ್ಷನ ಇಲ್ಲ ಸದಸ್ಯನ ಮುಚ್ಚ ಬಾಯೇ ಲೇ ಮುಗುಳ ಪ್ರತಾಪ್ ಸಿಂಹ ನೀನು ಹೇಳಿದಂತೆ ನಾನೊಂದು ರೈತ ಸಂಘದ ಅಧ್ಯಕ್ಷನೂ ಅಲ್ಲ ಸದಸ್ಯನೂ ಅಲ್ಲ ಗುಡ್ಡ ಎಬ್ಬಿಸಿ ಮಡ್ಡಿ
ಒಬಿಸಿ ಭೂಮಿ ಮಾಡಿ ಅದೇ ಭೂಮಿ ತಾಯಿ ಉಡಿಯಾಗ ಕಬ್ಬಿನ ಗಣಕಿ ತುರುಕಿ ಸಾವಿರ ಸಾವಿರ ಟನ್ ಕಬ್ಬು ಬೆಳೆಯುವ ಸರ್ದಾರ ಈ ಕೊಳವಿ ಗ್ರಾಮದಾಗ ಹುಟ್ಟಿದ ರೈತ ನೀನೇ. ಇನ್ನು ಹೇಳ್ತೀನಿ ಕೇಳಲೇ, ಬೆವರು ಸುರಿಸಿ ಶ್ರಮ ವಹಿಸಿ ಹಗಲು ರಾತ್ರಿ ಮಳಿ ಚಳಿ ಬಿಸಿಲನ್ನಿದೆ ದುಡಿದು ಇಡೀ ದೇಶಕ್ಕೆ ಅನ್ನ ಹಾಕುವ ರೈತರ ಕಡೆಗೆ ಈ ರಾಯಣ್ಣ. ನನ್ನಂತ ರೈತನ ಮಕ್ಕಳನ್ನ ನೀವು ಕಟ್ಟಿ ಹಾಕಿ ಬಡಿದು ದುಡ್ಡು 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 ಶ್ರೀ ಮಾಡಕತ್ತೀರಲ್ಲ, ನೀವೇನು ಕೆಲಸ ಮಾಡುವ ತಲಾಟಿ ಅಂದ್ರೆ ಮಿಂಡ್ರಿ ಹುಟ್ಟಿದ ಪಿಂಡ್ರಿ ಮಕ್ಕಳು ತಲಾಟಿ. ತಲಾಟಿ ಪೀಳಿ ಅಷ್ಟೇ ಈ ತಾಲೂಕಿನ ತಹಸೀಲ್ದಾರ್ ಬಂದ್ರು ಕೂಡ ನಾನು ಹೇಳಿದ ಕೇಳಿಕೊಂಡು ಬಿದ್ದಿರುವಾಗ ಅತರಾಗ ನೀನೆಷ್ಟು ಹಂಡು ರಡ್ಡಿ ಮಗಳೇ ಸುಮ್ಮನೆ ಬಂದು ದಾರಿಗೆಲ್ಲ ಹೊರಟವ, ಇಲ್ಲ ಅಂದ್ರೆ ನೀವರನ್ನು ನಿನ್ನ ತರ ಕಟ್ಟಿ ಹಾಕಿ ನಿನ್ನಿಂದ ಹಣ 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 ಶ್ರೀ ಮಾಡಬೇಕಾಗಿತ್ತು. ಏನಂದಿ ಹಂಡು ರಂಡಿ ಮಗನ, ರಂಡಿ ಮಗನ. ರೈತರನ್ನು ಮೋಸಗೊಳಿಸಿ ರೈತರ ದುಡ್ಡನ್ನು ಅನ್ಯಾಯದಿಂದ ಹೊಡೆದು ಅನ್ಯಾಯ ಅಕ್ರಮದಿಂದ ಆಸ್ತಿಯನ್ನು ಗಳಿಸಿ ನಯವಂಚಕನಾಗಿ ಮೆರೆಯುತ್ತಿರುವ ನಿನ್ನ ಇಷ್ಟು ತಿಂಡಿ ಇರಬೇಕಾದ್ರೆ ಇನ್ನು ಹೆಗಲ ಮೇಲೆ ಕಂಬಳಿ ಹೊತ್ತು ಕಂಬಳಿ ಮೇಲೆ ಕೊಟ್ಟಿ ಹೊತ್ತು ಕಲ್ಲು ಮುಳ್ಳು ಎನ್ನದೆ ಗುಡ್ಡ ಬೆಟ್ಟಗಳಲ್ಲಿ ಕುರಿಗಳನ್ನು ಮೇಯಿಸಿ ಸಿಕ್ಕಂತೆ ಕುರಿ ಹಾಲು ಕುಡಿದು ಗುಡುಗು ಸಿಡಿಲಿಗೆ ಬಕ್ಕದೆ ನಿನ್ನಂತ ಸೊಕ್ಕಿನ ಮಕ್ಕಳಿಗೆ ಮಿಕ್ಕಿ ನಿಂತ ಈ ರೈತನ ಮಗ ರಾಯಾಗ ಇನ್ನೆಷ್ಟಿರಬಾರ್ದಲೇ, ಇನ್ನೆಷ್ಟಿರಬಾರ್ದು. ಲೇ ಗೌಡ, ನೀನು ಕಟ್ಟಿ ಹಾಕಿದ ಈ ರೈತರನ್ನು ಅಪ್ಪಗೆ ಹುಟ್ಟಿದ ಮಗನಂಗ ನಾನು ಬಿಡಿಸಿಕೊಂಡ ಹೋಗ್ತೀನಿ. ನಿನ್ನಲ್ಲಿ ತಾಕತ್ತ ಅನ್ನೋದಿದ್ದರೆ, ನಿನ್ನ ಗುಂಡಿಗೆಯಲ್ಲಿ ದಮ್ಮ ಅನ್ನೋದಿದ್ದರೆ ಈ ರಾಯಣ್ಣಗ ಎದುರಾಳಿಯಾಗಿ ಎದೆಗೊಟ್ಟು ತಡೆದು ನೋಡಲೇ ಮಗನೇ. ಮಗನ ರಾಯ, ಓದ್ರಿ ಅಪ್ಪ ನಿಮ್ ಬಾಯಿನ ಆ ರುದ್ರ ನಿತ್ಕೋರಿ ಒಂದ್ ಸ್ವಲ್ಪ. ಆ ರಾಯಣ್ಣ ಟಗರ್ ಅಂತ ತಿಳಿಬೇಡ್ರಿ, ಅವ್ ಕರ್ಕೊಂಡ್ ಹೊಂಟದಾನ ಹೋಗ್ಲಿ ಬಿಡ್ರಿ ಅಪ್ಪ. ಒಂದ್ ಪೀಡ ಅಂತ ತಿಳ್ಕೊಂಡ್ರಿ. ಲೇ ವೆಂಕಟಗೌಡ, ಈ ರಾಯ ಬಂದ ಬಿಡಿಸಿಕೊಂಡು ಹೋದ, ನನ್ನೇನು ಮಾಡಿದಂತ ತಿಳ್ಕೋಬೇಡ. ಯಾರ್ಯಾರ ಹಣ ಎಷ್ಟೆಷ್ಟು ಉಸಲಿ ಮಾಡಿದ ಅಷ್ಟು ವಾಪಸ್ ಕೊಡ್ಬೇಕ. ಇಲ್ಲ ಅಂದರೆ ಈ ನಿನ್ನ ಅರಮನೆಗೆ ರೈತರ ಮುತ್ತಿಗೆಯನ್ನು ಹಾಕಿಸಿ ಏನ್ ಮಾಡ್ತೀನಿ ಹೇಳ. ನಿನ್ನ ಹೆಣನ ಹೊರ್ತೀನೋ ಮಗನ, ನಿನ್ನ ಹೆಣನ ಹೊರ್ತೀನಿ. ಲೇ ಗೌಡ, ಹೋಗುವಾಗ ಕೊನೆದಾಗಿ ಇನ್ನೊಂದು ಮಾತು ಹೇಳ್ತೀನಿ, ಚೆನ್ನಾಗಿ ಅರ್ಥ ಮಾಡ್ಕೋ. ಆಡೋ ಮಾತಲ್ಲಿ ಗತ್ತಿರಬೇಕು, ಕೊಡೋ ಲುಕ್ಕಲ್ಲಿ ಕಿಕ್ಕಿರಬೇಕು. ಬಟ್ ಈ ರಾಯಣ್ಣ ಬಗ್ಗೆ ತಿಂಡಿಗೆ ಬೀಳುದಾತಂದ್ರೆ
ನಿನ್ನಂತವ್ರ ಎದೆ ಗುಂಡಿಗೆ ಗಟ್ಟಿ ಇರಬೇಕು ಮಗನ, ನಿನ್ನಂತವ್ರ ಎದೆ ಗುಂಡಿಗೆ ಗಟ್ಟಿ ಇರಬೇಕು. ಬಾ 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 ರುದ್ರನ ಹೋಗೋಣ. ಎಲ್ಲರೂ ಈ ನನ್ನ ಮಕ್ಕಳ ಆಮೇಲೆ ಹೋಳಿ ಆಮೇಲೆ ಇವ್ರು ಹೋಳಿ ಹಬ್ಬ ನಮ್ಮ ರೈತರ ಕಾಲ ಕಸ ಮಾಡ್ಯಾರ ಮಕ್ಕಳ ಮನೆಯವರ. ಜೈ ಜವಾನಿ ಜೈ ಕಿಸಾನ್ ಮಾತು ಮಾಡ್ತಾರೆ ಅವ್ರ. ಇವ್ರು ಇಷ್ಟಕ್ಕ ಬಿಟ್ರ ನಮ್ಮ ರೈತರ ಸರ್ವನಾಶ ಮಾಡ್ತಾರೆ ಅವ್ರ. ಇವ್ರಿಗೊಂದು ದಾರಿಯ ತೋರಿಸತಕ್ಕ ನಮ್ಮ ರೈತರಿಗೆ ನೆಮ್ಮದಿ ಅಲ್ಲ. ಬರ ನಾ ಹೋಗನು ಈ ನನ್ನ ಮಕ್ಕಳ ಆಮೇಲೆ ಹೋಳಿ ಹಬ್ಬ. ಮತ್ತೆ ಬರ್ತೀವಿ. ಆಯ್ತು, ಒಬ್ಬ ಬೇಕಿದೆ. ನನಗೆ ತೊಡಿ ತಟ್ಟಿ ಬಿಡಿಸಿಕೊಂಡು ಹೋದ್ರಿ. ನೀವು ನನ್ನ ಕೇವಲ ಸಿದ್ಧ ಕೊಡಬೇಕಲ್ಲ ಹಣ ಲಕ್ಷ ಗಂಟೆ ಇದೆ. ಅದನ್ನು ಕೇಳಿದ್ರೆ ನಾನು ಸುಮ್ಮನೆ ಕೈ ಬಿಟ್ಟರೆ ಇಂದು ನನ್ನ ಮುಂದೆ ಹಾರಿಯಾಡಿ ಹೋದಿನ ಮಗನ ರಾಯ. ಇನ್ನು ನಿನ್ನ ಕೆಲವೇ ದಿನಗಳಲ್ಲಿ ನಾನು ಎತ್ತದ ಹೋದರೆ ನನ್ನ ಹೆಸರು ಮೋಸ್ಟ್ ಕ್ರಿಮಿನಲ್ ಮ್ಯಾನ್ ವೆಂಕಟ ಗೌಡನೇ ಅಲ್ಲ. ಅಣ್ಣ, ಆ ರಾಯ ಒಬ್ಬ ಪ್ರಪಂಚ ಕಾಣದ ಕೊಳಚೆ ನೀರಿನಲ್ಲಿ ವಾಸವಿದ್ದ ಕಪ್ಪಿದ್ದಂತೆ. ಆ ಕಪ್ಪಿಗೆ ಏನು ಗೊತ್ತನ? ಮುಂದೆ ಆಳವಾದ ಸಮುದ್ರವೇ ಎಂದರು. ಅದರಂತೆ ಆ ಬಡ ಬಿಕಾರಿ ಮಗ ರಾಯನ ಮೈಯಲ್ಲಿ ಎಂದು ಕೊಂದಿದೆ. 4 ಜನ ತನ್ನ ಹಿಂದೆ ಇದ್ದಾರೆ ಎಂದು ನಮ್ಮ ಮನೆಗೆ ಬಂದು ನಮ್ಮನ್ನ ಎದುರು ಹಾಕಿಕೊಂಡು ಹೋದರಲ್ಲ, ಅವನನ್ನು ನಾನು ಜೀವಂತ ಬಿಟ್ಟರೆ ನನ್ನ ಹೆಸರು ಪ್ರಪಂಚದಲ್ಲಿ ಪ್ರಕೃತಿನೇ ಬದಲು ಮಾಡಲು ಹುಟ್ಟಿ ಬಂದಿರುವ ಪ್ರಾಣಿ ಹಂತಕ ಪ್ರತಾಪ್ ಸಿಂಹನೇ ಅಂತ. ಅಲ್ರಿ ಗೌಡ್ರ, ಆ ರುದ್ರನ ರಾಯನ ಇರ್ತಕ ಮುಚ್ಕೊಂಡ್ ಗಪ್ಪಂಡ್ ಐತ್ರಿ. ಅವ್ರು ವಾದ್ಯದ ಕಿಸ ಅಲ್ರಿ, ನಾ ಹೇಳ್ದಾರ ಕೇಳ್ರಲ್ಲ, ಆ ಗುಡ್ಡಕ್ಕೆ ಒದರಿದ್ ನಾಯಿ ಗೂದಿ ಹಸು ಸೈತತ್ರ ಹಂಗಾತ್ರಿ. ಅಪ್ಪ ನಿಮ್ ಬಾಳೆ ಕೇಳ್ರಿ ಹೇಳ್ತಕಾರ. ಆ ಮಣ್ಣು ಮಾತು ಕೇಳೋದು ಕಂಬಾರ ಅಂತಾಕ್ರ, ಕುಂಬಾರ ಅಂತಾಕ್ರ. ಏನ ಕೆಬ್ಬನ ಮಾತು ಕೇಳೋದು ಕಂಬಾರ ಅಂತಾಕ್ರ. ಏನ ರಾಯ ಮಾತು ಕೇಳಿದ್ರೆ ಅವ್ರ ಅಣ್ಣ ರೇವಣ ಸಿದ್ದನಕ್ಕೆ ಆಗ್ರಿ. ಅಪ್ಪ ಬರ್ರ ಹೋಗಿ ಅವ್ರ ಅಣ್ಣಗೆ ಭೇಟಿಯಾಗಿ ಬುದ್ಧಿ ರೀತಿ ಹೇಳ್ಬಾರ. ಅವ್ರ ಮನೆಗೆ ಬರ್ರಿ ಅಪ್ಪ ಗೌಡ್ರ. ಹ್ಞೂನ್ರ, ಸರಿ ಕುಳ್ಕೊಳ್ರಿ, ಹೋಗೋಣ.